ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ಲ, ಅಮಾವಾಸ್ಯೆ ಪೂಜೆನ ನನ್ನ ಮಗಳ ಹತ್ರ ಮಾಡಿಸ್ತಾ ಇದ್ದೀನಿ ನಾನು. ನಾವೊಂದು ಬೇರೆ ಕೆಲಸ ಮಾಡಿದರೆ ಅವರೊಂದು ಕೆಲಸ ಮಾಡಿದರೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನಾನು ತಿಂಡಿ ಮಾಡಿದೆ. ಸೌಂದರ್ಯ ಬಂದುಬಿಟ್ಟು ಪಾತ್ರೆ ತೊಳೆದ್ಲು, ಇವಳು ನೆಲ ಒರೆಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ದೇವ್ರ ಸುಮ್ಮನೆ ತೊಳ್ಕೊಂಡು ಪೂಜೆ ಮಾಡ್ತಾವಳೆ. ಹಿಂಗೆ ಎಲ್ಲರೂ ಒಂದೊಂದು ಕೆಲಸ ಮಾಡಿದರೆ ಬೇಗ ಆಗುತ್ತೆ. ಒಬ್ಬರೇ ಎಲ್ಲ ಮಾಡ್ಬೇಕಂದ್ರೆ ಆಗಲ್ಲ. ಸ್ಕೂಲ್ ರಜೆ ಇರೋದ್ರಿಂದ ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ, ಮನೆಯಲ್ಲೆಲ್ಲ ಕೆಲಸನ ಮಾಡ್ತಾರೆ. ಇವಳು ಡೈಲಿ ತಿಂಡಿ ಮಾಡ್ತಿದ್ಲು. ಇವತ್ತು ಅವಳಿಗೆ ಪೂಜೆ ಮಾಡೋಕೆ ಹಚ್ಚಿದ್ದೀನಿ. ಸಣ್ಣ ಮಕ್ಳ ಕೈಯಲ್ಲಿ ಪೂಜೆ ಮಾಡಿಸ್ಬೇಕ್ರಿ, ಒಳ್ಳೆಯದು. ಮನೆ ಮಕ್ಕಳು ಅವರು ಹೆಣ್ಮಕ್ಳು ಅಂದರೆ ಲಕ್ಷ್ಮಿ ಇದ್ದಂಗೆ ನೋಡಿ. ಇವಾಗ ದೇವ್ರ ಸುಮ್ಮನೆಲ್ಲ ತೊಳ್ಕೊಂಡಿದ್ದಾಳೆ, ನೆಲ ಒರೆಸ್ಕೊಂಡ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ದೇವ್ರ ಸುಮ್ಮನೆ ತೊಳ್ಕೊಂಬಿಟ್ಟು ಹೂ ಕೂಡ ಮುಡಿಸಿದ್ದಾಳೆ ದೇವ್ರಿಗೆ ಎಲ್ಲದಕ್ಕೂ. ಅವಳು ಪೂಜೆನೂ ಚೆನ್ನಾಗಿ ಮಾಡ್ತಾಳೆ, ಸೌಂದರ್ಯನೂ ಚೆನ್ನಾಗಿ ಮಾಡ್ತಾಳೆ. ಅವ್ರಿಗೆಲ್ಲದನ್ನೂ ಕಲಿಸ್ಬೇಕು ನಾವು ಇವಾಗಲಿಂದೇ. ಏನಪ್ಪ ಅಂದರೆ ಸ್ಕೂಲ್ ರಜೆ ಇದೆಲ್ಲ ಮಾಡ್ತಾರೆ. ಸ್ಕೂಲಿಗೆ ಹೋದ್ರೆ ಅವ್ರಿಗೇನು ಟೈಮ್ ಸಿಗೋಲ್ಲ, ಏನು ಕೆಲಸ ಮಾಡೋಕ್ಕೂ ಟೈಮ್ ಸಿಗೋಲ್ಲ. ಅವಾಗ ನಾವೇ ಮಾಡ್ಕೊತೀವಿ. ಸ್ಕೂಲ್ ರಜೆ ಇರೋದ್ರಿಂದ ಇಷ್ಟರದ್ದು ಹೆಲ್ಪ್ ಮಾಡ್ತಾರೆ. ಇವಾಗ ನಾವು ಬೇಳೆ ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಇದ್ದೀವಿ. ಸ್ಫೂರ್ತಿದು ಪೂಜೆ ಆದಮೇಲೆ ಮಾಡ್ತೀವಿ. ತೊಗೊಂಬರ್ಬೇಕು ಹೋಗಿನಿ, ಹೀರೆಕಾಯಿ ಇಲ್ಲ ಮನೆಯಲ್ಲಿ. ಅವಾಗಿಂದ ಅವಾಗೆ ತಂದು ಮಾಡ್ತೀವಿ. ಇಲ್ಲೇ ಹತ್ರದಲ್ಲೂ ಒಂದು ತರಕಾರಿ ಅಂಗಡಿ ಇದೆ, ನನಗೇನು ಬೇಕೋ ಅವತ್ತೇ ಹೋಗಿ ತೊಗೊಂಬಂದು ಮಾಡ್ಕೊತೀನಿ ನಾನು. ನಮ್ಮ ಮನೇಲಿ ತೆಂಗಿನ ಗಿಡ ನೋಡಿ ಎಷ್ಟು ದೊಡ್ಡದಾಗಿದೆ. ತೆಂಗಿನ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಒಂದು 2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದನ್ನು, ತೆಂಗಿನ ಗಿಡ ನಿಮಗೆ. ನನ್ನ ಮಗಳು ಸ್ವಲ್ಪ ಕಾಣಿಸ್ತಿಲ್ಲದವಳು, ಅಡ್ಡ ಕೂತಿದ್ದಾಳೆ, ಅದಕ್ಕೋಸ್ಕರ ಕಾಣ್ತಿಲ್ಲ. ಚೆನ್ನಾಗಿ ಬಂದಿದೆ ತೆಂಗಿನ ಗಿಡ ಕೂಡ. ನಿಮ್ಮ ಮನೇಲಿ ಅದೇ ರೀತಿ ಏನಾರು ತೆಂಗಿನಕಾಯಿ ಫಲ ಬಂದರೆ ಒಂದು ಕೊಂಡ್ಲಾಗ ಹಾಕಿ ಇಟ್ಟು ದೇವ್ರ ಮೇಲೆ ಸ್ವಲ್ಪ ಪೂಜೆ ಮಾಡಿ ಒಂದು ಸ್ವಲ್ಪ ದಿನ, ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತೈತಲ್ಲ ಆವಾಗ ನಿಮ್ಮ ರಿಲೇಷನ್ ಆಗಿರ್ಬೋದು ಯಾರಿಗಾದರೂ ಕೊಡಿ. ಹೊಲದಲ್ಲಿ ಅಥವಾ ಮನೆಯಿಂದ ಜಾಗ ಇದ್ದರೆ ಹಾಕ್ಕೊತಾರೆ, ಇಲ್ಲದ್ರೆ ನಿಮ್ಮ ಮನೆಯಲ್ಲೇ ಜಾಗ ಇದ್ದರೆ ನೀವು ಕೂಡ ಹಾಕ್ಕೋಬೋದು. ಅಕ್ಕಪಕ್ಕ ಜಾಗ ಇದ್ದರೆ ಹಾಕ್ಕೊಂಡು ಬೆಳೆಸ್ರಿ, ಚೆನ್ನಾಗಿರುತ್ತೆ. ಫಲ ಬಂದರೆ ಕಾಯಿ ಬಿಸಿ ಹಾಕ್ಬಿಡಿ, ತೆಗೆದು ಅದನ್ನಿಟ್ಟು ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ಸೌಂದರ್ಯ ಬೇರೆ ಕಾಲೇಜಿಗೆ ಹೋಗ್ತಾ ಇದ್ದಾಳೆ. ಇವ್ರದಿನ ಸ್ಕೂಲು ಒಂದು ತಿಂಗಳಿದೆ, ಒಂದು ತಿಂಗಳ ಮೇಲೆ 10 ದಿವಸ ಉಳಿತು. ಇವಾಗ SLC ಎಲ್ಲ ಬೇಗನೆ ಸ್ಟಾರ್ಟ್ ಆಗುತ್ತೆ ಇವಳಿಗೂ ಸ್ಕೂಲು. ಅವ್ರಿಗಿಂತ ಇವ್ರಿಗೊಂದು ವಾರ, ಒಂದು 4-5 ದಿವಸ ಒಟ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾಳೆ. ನೋಡಿ ಪೂಜೆ ಮುಗಿತಾ ಬಂತು. ನಮ್ಮ ಸ್ಫೂರ್ತಿ ಈ ರೀತಿ ಪೂಜೆ ಮಾಡಿದ್ದಾಳೆ ಇವತ್ತು. ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಸರಿ ಬರ್ತತೋ ಇಲ್ಲ ಅಂತೇಳ್ಬಿಟ್ಟು ಕ್ಯಾಮ್ರಾ ಸ್ಟ್ಯಾಂಡಿಗೆ ಹಾಕಿ ಇಟ್ಟಿದ್ದಾಳೆ, ಅದನ್ನು ನೋಡ್ತಾ ಇದ್ದಾಳೆ. ಏನಪ್ಪ ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದರೆ ನಾವು ರೈಟ್ ಸೈಡಿಂದ ಮಾಡಿದರೆ ಪೂಜೆ ಉದಂಕ ಹಚ್ಚೋದಾಗಿರ್ಬೋದು, ದೀಪ ಹಚ್ಚೋದು ಲೆಫ್ಟ್ ಸೈಡಿಗೆ ಕಾಣ್ತಾಯಿತ್ತು ನೋಡಿ. ಫ್ರಂಟ್ ಕ್ಯಾಮ್ರಾದಲ್ಲಿ ಹಂಗೆ ಬರೋದು. ಇವಾಗ ಪೂಜೆ ಎಲ್ಲ ಮುಗೀತು. ಊದುಬತ್ತಿ ಹಚ್ಚಿ, ದೀಪ ಹಚ್ಚಿ, ಉದಂಕಡ್ಡಿ ಹಚ್ಚಿ ಮಾಡಿದ್ದಾಳೆ. ನಮ್ಮ ಥರನೇ ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಇಲ್ಲಿ ಹೀರೆಕಾಯಿ ಹೆಚ್ಕೊತಾ ಇದ್ದೀವಿ ಸಾಂಬಾರಿಗೆ. ಅಲ್ಲಿ ಬೇಳೆ ಕೂಡ ಬೇಕಿಟ್ಟಿದ್ದೀವಿ ಒಲೆ ಮೇಲೆ. ಅಲ್ಲಿ ರೈಸ್ ಕೂಡ ಆಗ್ತಾಯಿದೆ. ಎರಡು ಒಂದು ಸರಿಗೆ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಬೇಳೆ ಬೇಕಿಟ್ಕೊಂಡು ಒಂದು ಕಡೆ ರೈಸ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹೀರೆಕಾಯಿ ಕೂಡ ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಬೇಕಿಟ್ಟಿದ್ದೀನಿ ನಾನು. ಹೀರೆಕಾಯಿ ಸಪ್ರೇಟ್ ಬೇಯಿಸ್ತೀನಿ, ಕುಕ್ಕರ್ಗೆ ಹಾಕಲ್ಲ. ಕುಕ್ಕರ್ಗೆ ಹಾಕಿದ್ರೆ ಅದೇನು ಮತ್ತೆಲ್ಲ ಮೊಸರಾದಂಗೆ ಬಿಡ್ತೈತೆ. ಅದಕ್ಕೋಸ್ಕರ ಇಲ್ಲಿ ಬೇಳೆ ಟೊಮೆಟೊ ಬೇಯಿಸಿಟ್ಕೊಂಡಿನಿ. ಹೀರೆಕಾಯಿ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಅದನ್ನೇ ಸಪ್ರೇಟ್ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಏನಾರು ಹಾಕಿದ್ವಂದರೆ ಏನೂ ಸಿಗಲ್ರಿ ಅದರಲ್ಲಿ. ಇಲ್ಲಿ ಮೊಟ್ಟೆ ಕೂಡ ಬೇಯಿಸಿದ್ದೆ ನಾನು. ಮೊಟ್ಟೆ ತಿಂತವ್ರೆ ನನ್ನ ಮಕ್ಕಳು. ಡೈಲಿ ಅವ್ರಿಗೊಂದೊಂದು ಮೊಟ್ಟೆ ಕೊಡ್ತೀವಿ ರೀ, ಮಕ್ಕಳಿಗೆ ಒಳ್ಳೇದಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಸಾಂಬಾರು ಕುದೀತಾ ಇದೆ. ನಾನು ಬೇಳೆ ಬೇಯಿಸಿಟ್ಕೊಂತಿಲ್ಲ, ಅದು ಕೂಡ ಇದರಲ್ಲೇ ಸೇರಿಸ್ಕೊಂಡಿನಿ. ಬೇಳೆ ಬೇಯಿಸಿಟ್ಕೊಂಡಿರೋದು ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದು 10 ನಿಮಿಷ. ಹಂಗಾರೆ ಸಾಂಬಾರು ಮಂದಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗಿನ್ನೂ ನೋಡಿ ಇದು ಕುದ್ಮೇಲೆ ಚೆನ್ನಾಗಾಗುತ್ತೆ. ನೀರು ಅನಿಸ್ತೈತಿ ಇವಾಗ ನೀವು ನೋಡೋಕ್ಕೆ. ಇಲ್ಲಿ ಹಲಸಿನಣ್ಣು ಕೂಡ ಕೊಯ್ತಾ ಇದ್ದೀವಿ ನೋಡಿ. ಹಲಸಿನಣ್ಣು ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ರು, 2 ಇತ್ತು. ಇದು ಹಣ್ಣಾಗೈತೆ ಅಂತೇಳಿ ತಗೊಂಬಂದ ನನ್ನ ಮಗ. ಕೊಯ್ದು ಕೂಡ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಕೊಯ್ತಾ ಇದ್ದೀವಿ. ಇವಾಗ ಇನ್ನೇನು ಹಲಸಿನಣ್ಣು ಸೀಸನ್ ಬಂತು. ಮಾನಣ್ಣು ಹಲಸಿನಣ್ಣು 2 ಒಂದು ಸತಿಗೆ ಬರ್ತಾವವು. ಅವರೇ ಕೊಯ್ದ್ರೆ ಚೆನ್ನಾಗಿರೋ. ನಮಗಂತೂ ಈ ಹಲಸಿನಣ್ಣು ಕೊಯ್ಯೋಕ್ಕೆ ಬರಲ್ಲ. ನಾವೇನಾದ್ರೂ ಕೊಯ್ದು ಕೊಟ್ಮೇಲೆ ಸ್ವಲ್ಪ ಬಿಡಿಸ್ತೀವಿ ತೊಳೆ ಅಷ್ಟೇ, ಕೊಯ್ಯೋಕ್ಕೆ ಬರಲ್ಲ ನನಗೆ ಹಲಸಿನಣ್ಣು.
ಅವರಾದ್ರೆ ನಮ್ಮ ಮನೆಯವ್ರಂದ್ರೆ ನೀಟಾಗಿ ಕೊಯ್ತಾರೆ, ನನಗೆ ಬರೋದಿಲ್ಲ ಅದು ಕೊಯ್ಯೋಕ್ಕೆ. ಆದರೆ ಬೇರೆ ಅಂಟು ಬೇರೆ ಇರುತ್ತೆ ಹಾಲು. ಅದು ಇನ್ನೂ ಒಂದು 2 ದಿವಸ ಬಿಡಬೇಕಿತ್ತು. ನನ್ನ ಮಗ ಒಂದೇ ಅವಸರ ಮಾಡ್ದ, ಕೈಗೆಲ್ಲ ಅಂಟು ಹಂಗೆ ಹತ್ಕೊಂತಿತ್ತು. ಅಂದರೆ ಏನಪ್ಪ ಅಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಹಲಸಿನಣ್ಣು ಕೊಯ್ಬೇಕಾದ್ರೆ ಸ್ವಲ್ಪ ಚಾಕುಕ್ಕೆ ಕೈಗೆಲ್ಲ ಎಣ್ಣೆ ಹಚ್ಕೋಬೇಕ್ರಿ, ಒಳ್ಳೆಣ್ಣೆ, ಅಡುಗೆ ಎಣ್ಣೆನ. ಮತ್ತಿಲ್ಲಾಂದರೆ ಅದು ಭಾಳ ಇದಾಗ್ಬಿಡ್ತೈತಿ, ಕೈಗೆಲ್ಲ ಇಟ್ಕೊಂಬಿಡ್ತೈತಿ, ಬಿಡೋದೆಲ್ಲ ಬೇಗ. ಸೋಪ್ ಹಚ್ಚೋಕ್ಕಿಂತ ಒಳ್ಳೆಣ್ಣೆನೇ ಅದಕ್ಕೆ ಔಷಧಿ ಅಂತ ಹೇಳ್ಬೋದು ನೋಡ್ರಿ. ಒಂದು ಕೊಯ್ದ್ವಿ, ತೊಳೆಯೆಲ್ಲ ತೆಗೆದ್ವಿ. ಮತ್ತು ಇನ್ನೊಂದು ಅದು ಹಣ್ಣಾಗೈತೆ ಅಂತಂದ, ಇದಂತೂ ಸ್ವಲ್ಪ ಹಣ್ಣಾಗಿದ್ದಿಲ್ಲ. ಇನ್ನೊಂದು 2 ದಿವಸ ಇಡಬೇಕಿತ್ತಿದ್ನ, ನನ್ನ ಮಗ ಕೇಳಲ್ಲ ಹೇಳಿದರೆ, ಅದಕ್ಕೆ ಕೊಯ್ತಾಯಿದ್ವಿ ಅದನ್ನು ಕೂಡ. ಸ್ವಲ್ಪ ಇದು ದೊರ್ಗ ಇತ್ತು, ಅದು ಚೆನ್ನಾಗಿತ್ತು, ಪರವಾಗಿದ್ದಿಲ್ಲ ಅದು. ಇದು ಭಾಳ ಇದಿತ್ತು. ಮತ್ತು ಇನ್ನೇನು ಮಾಡೋದು, ಕೊಯ್ದ್ಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ಇದ್ದರೆ ಅದರಲ್ಲಿ ಬೋಂಡ ಇದು ಪಲ್ಯ ಏನಾರು ಮಾಡ್ಬೋದಿತ್ತು, ಪಕೋಡ. ಅದನ್ನು ಇದು ಏನಾಗೈತಪ್ಪ ಅಂದರೆ ಪೂರ್ತಿ ಹಣ್ಣು ಇಲ್ಲ, ಕಾಯಿನೂ ಇಲ್ಲ, ಹಂಗಾಗಿಬಿಟ್ಟೈತಿದು. ಹಂಗಿದ್ರೆ ಮಾಡೋಕ್ಕೆ ಬರಲ್ಲ, ಒಂದು ಮೀಡಿಯಮ್ ಇರಬೇಕು, ಫುಲ್ ಕಾಯಿ ಇರ್ಬೇಕು, ಹಂಗಾದ್ರೆ ಮಾಡೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಿಂಗೆ ಹೆಚ್ಕೊಂಡ್ಬಿಟ್ಟು ಬಿಡಿಸ್ತಾ ಇದ್ದೀವಿ ನೋಡಿ. ಹಲಸಿನ ಹಣ್ಣು ಅಂದರೆ ನನ್ನ ಮಕ್ಳಿಗೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ತಂದಿದ್ರು ಪಾರ್ಕಲ್ಲಿ. ಎಷ್ಟು ಚೆನ್ನಾಗಿದ್ದು ತೊಳೆಗಳು, ನಾನು ಸ್ವಲ್ಪ ಹಣ್ಣಾಗಬೇಕಿತ್ತು ಅಂದರು. ಕಾಯಲ್ಲ ಮಕ್ಕಳು, ಅರ್ಜೆಂಟ್ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ಅಪ್ಪಾಜಿ ಇನ್ನೊಂದು 2 ಸೈಡ್ ಬೇಕಿತ್ತಲ್ಲ ಅಂತಂದು ಹೇಳ್ಬಿಟ್ಟು ಕೊಯ್ದ್ಮೇಲೆ ಹೇಳ್ತಾನೆ. ಕೊಯ್ಯಕ್ಕಿಂತ ಫಸ್ಟ್ಗೆ ನಾವೇನು ಹೇಳಿದ್ರೆ ಕೇಳಲ್ಲ. ಭಾಳ ಇರುತ್ತೆ ಹಲಸಿನ ಹಣ್ಣು, ಬಿಡ್ಸೋದು ಸ್ವಲ್ಪ ಕಷ್ಟ. ಅದನ್ನು ಅವರಿಗೆ ಗಾಡಿಯಲ್ಲಿ ಇಟ್ಟು ಮಾರ್ತಾರಲ್ಲ, ಅವ್ರಿಗೆ ರೂಢಿ ಇರ್ತೈತಿ, ಅವ್ರು ಪಟ ಅನ್ನಂಗೆ ಕೊಯ್ದು ಬಿಡ್ತಾರೆ. ನಮಗೆ ಸ್ವಲ್ಪ ಕಷ್ಟ ಅನಿಸ್ತು ನೋಡ್ರಿ. ಇಷ್ಟು ಬಂದವೆ, ಈ ಕಡೆಗಿರೋ ಹಣ್ಣಾಗ್ಯಾವ, ಒಂದು ಕಾಯಿ ಒಳಗಿರೋ ಹಣ್ಣಾಗಿದ್ದಾವೆ, ಇನ್ನೊಂದು ಕಾಯಿ ಒಳಗಿರೋವು ಸ್ವಲ್ಪ ಗಂಡದವು, ಭಾಳ ಗಂಡದವು. ಇನ್ನು ಇನ್ನೊಂದು 2-3 ದಿವಸ ಇಟ್ಟಿದ್ರೆ ಪರ್ಫೆಕ್ಟಾಗಿ ಹಣ್ಣಾಗೋದದು. ನನ್ನ ಮಣಿಕಂಠ ತಿಂತಾ ಇದ್ದಾನೆ, ಹಣ್ಣಿರೋ ಅಷ್ಟೇ ಕೊಟ್ಟೆ ತಿನ್ನೋದಕ್ಕೆ.